ಹೈ ವೋಲ್ಟೇಜ್ ರಣಕಣದಲ್ಲಿ ನೀರಸ ವೋಟಿಂಗ್ ಕಾಣಿಸ್ತಾ ಇದೆ. ಮತದಾನದ ಕಡೆ ಮುಖ ಮಾಡದ ದಾವಣಗೆರೆ ಜನ, ಉಪಚುನಾವಣೆ ಬಗ್ಗೆ ಆಸಕ್ತಿ ತೋರಿಸದ ಮತದಾರ. ಹೈ ವೋಲ್ಟೇಜ್ ರಣಕಣದಲ್ಲಿ ನೀರಸ ವೋಟಿಂಗ್, ಮತದಾನದ ಕಡೆ ಮುಖ ಮಾಡದ ದಾವಣಗೆರೆ ಜನ, ಉಪಚುನಾವಣೆ ಬಗ್ಗೆ ಆಸಕ್ತಿ ತೋರಿಸದ ಮತದಾರ. ಬೆಳಿಗ್ಗೆ 7 ಗಂಟೆಯಿಂದ ಈವರೆಗೆ ಜಸ್ಟ್ 10% ಮಾತ್ರ ವೋಟಿಂಗ್. ಹಲವು ಕಾರಣಗಳಿಂದ ಕುತೂಹಲ ಕೆರಳಿಸಿದ್ದ ಕ್ಷೇತ್ರ. ಜಿದ್ದಿನ ಕ್ಷೇತ್ರದಲ್ಲಿ ಜೋರಾಗಿತ್ತು ಕ್ಯಾಂಪೇನ್. ನೀನಾ ನಾನಾ ಎನ್ನುವಂತೆ ನಡೆದಿದ್ದಂತಹ ಪ್ರಚಾರ. ಸಮರ್ಥ್ ವರ್ಸಸ್ ಶ್ರೀನಿವಾಸ್ ದಾಸಕರಿಯಪ್ಪ ಫೈಟ್ ಜೋರಾಗಿತ್ತು. ಸಿದ್ದು, ಡಿಕೆ, ಬಿಎಸ್ವೈ, ವಿಜೇಂದ್ರ, ಎಚ್ಡಿಕೆ ಪ್ರಚಾರ ಜೋರಾಗಿತ್ತು. ಘಟಾನುಘಟಿಗಳ ಪ್ರಚಾರ ನಡೆದರೂ ನೀರಸ ಮತದಾನ. ಯಾಕೆ? ಚರ್ಚೆಗೆ ಗ್ರಾಸವಾದ ಮತದಾರರ ಮಹಾ ಮೌನ. ಕಡಿಮೆ ವೋಟಿಂಗ್ ನಡೆದ್ರೆ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಹೈ ವೋಲ್ಟೇಜ್ ರಣಕಣದಲ್ಲಿ ನೀರಸ ವೋಟಿಂಗ್ ಇದೀಗ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಸಾಕಷ್ಟು ಹೈಪ್ ಅನ್ನ ಕ್ರಿಯೇಟ್ ಮಾಡಿರುವಂಥದ್ದು. ತುಂಬಾ ನಿರೀಕ್ಷೆಗಳಿದೆ ಈ ಒಂದು ಕ್ಷೇತ್ರದ ಮೇಲೆ. ಯಾಕಂದ್ರೆ ಈ ಬಾರಿ ಆಗಿರುವಂಥ ವಿಭಜನೆಗಳು, ವಿಂಗಡಣೆಗಳು ಗಮನಿಸ್ತಾ ಹೋದ್ರೆ ಕಾಂಗ್ರೆಸ್ನ ಮತ್ತೆ ಒಪ್ಕೊಳ್ತಾರ ಜನ. ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳ್ತೀವಿ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಅಥವಾ ಕೈ ಬಿಡ್ತಾರ ಅವ್ರಿಗೆ ಆಗಿರುವಂಥ ಮುನಿಸಿಂದ, ಬೇಸರದಿಂದ? ಇದೆಲ್ಲವೂ ಕೂಡ ತುಂಬ ಎಕ್ಸೈಟ್ಮೆಂಟು ಮತ್ತು ತುಂಬ ಕುತೂಹಲವನ್ನು ಹುಟ್ಟಿ ಆಗ್ತಾ ಇದೆ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಬಟ್ ನೋಡಿ, ಈಗಿನವರೆಗೂ ಸಹಿತ ಬೆಳಿಗ್ಗೆ 7 ಗಂಟೆಯಿಂದ ಇವಾಗಿನವರೆಗೂ ಸಹಿತ ಕೇವಲ 10% ವೋಟಿಂಗ್ ಆಗಿದೆ. ಈ ವೋಟಿಂಗ್ ಇದೆಯಲ್ಲ, ಇದು ಸಾಕಷ್ಟು ಅನುಮಾನವನ್ನು ಸೃಷ್ಟಿ ಮಾಡ್ತಾ ಇದೆ ಈಗ ಸದ್ಯಕ್ಕೆ. ಹಾಗಾದರೆ ಕಡಿಮೆ ವೋಟಿಂಗ್ ಆದರೆ ಯಾರಿಗೆ ನಷ್ಟ? ಕಡಿಮೆ ವೋಟಿಂಗ್ ಆದರೆ ಒಂದು ವೇಳೆ ಕಾಂಗ್ರೆಸ್ಗೆ ಭಾರಿ ದೊಡ್ಡ ಮುಖಭಂಗ ಆಗುವಂಥ ಚಾನ್ಸಸ್ಗಳು ಇದ್ದಾವೆ. ಅಲ್ಪಸಂಖ್ಯಾತರ ಮತಗಳು ಹೇಳುತ್ತೆ 22% ಇದ್ದೀವಿ ನಾವು ದಾವಣಗೆರೆಯಲ್ಲಿ, ನಮಗೆ ಅವಕಾಶ ಮಾಡಿಕೊಡಬೇಕು ಅಂತ ಭುಗಿಲೆದ್ದವರು ಅಲ್ಪಸಂಖ್ಯಾತ ಸಮುದಾಯದಲ್ಲಿ. ಬಟ್ ಇದೀಗ ವೋಟಿಂಗಲ್ಲಿ ವ್ಯತ್ಯಾಸ ಆಗ್ಬಿಟ್ರೆ 72% ಹಿಂದೂ ಮತಗಳು ಆದರೂ ಸಹಿತ ಶಾಮನೂರು ಕುಟುಂಬವೇ, ಕಾಂಗ್ರೆಸ್ ಪಕ್ಷವೇ ಅಲ್ಲಿ ಸತತವಾಗಿ ಗೆಲ್ತಾ ಬರ್ತಾ ಇತ್ತು. ಬಟ್ ಈ ಬಾರಿಯ ಈ ಒಂದು ಮತದಾರನ ಮೌನ ಇದೆಯಲ್ಲ, ಹಾಗಾದ್ರೆ ಮತದಾರನ ಇನ್ನೂ ಗೊಂದಲದಲ್ಲಿದ್ದಾನೆ ಅನ್ನುವಂಥದ್ದು ಇದನ್ನ ಇಲ್ಲಿ ಹುಟ್ಟಿ ಆಗ್ತಾ ಇದೆ.